ಈ ದಿನದ ಸಚೇತನ ಕಾರ್ಯಕ್ರಮದ ವಿಷಯ ಯಾವುದೆಂದರೆ ವಾದ್ಯಗಳು. ಈಗ ನನ್ನ ಸ್ನೇಹಿತರು ಪರಿಚಯ ಮಾಡಿಕೊಡಲಿದ್ದಾರೆ. ಮೊದಲನೆಯದಾಗಿ ರೇಣುಕಮ್ಮ. ನನಗೆ ಬಂದಿರುವ ವಾದ್ಯ ಕೊಳಲು ಬಿದಿರೆಯಿಂದ ಮಾಡಿರುತ್ತಾರೆ. ಮುಂದಿನ ವಿಷಯ ನನ್ನ ಸ್ನೇಹಿತೆ ಕುಸುಮ ಹೇಳುತ್ತಾಳೆ. ನನಗೆ ಬಂದಿರುವ ವಾದ್ಯ ಮೃದಂಗವು ಒಂದು ತಾಳವಾದ್ಯವಾಗಿದೆ. ಮೃದಂಗವನ್ನು ಮರದಿಂದ ತಯಾರಿಸುತ್ತಾರೆ. ಮುಂದಿನ ವಿಷಯವನ್ನು ರೋಹಿತ ಹೇಳುತ್ತಾರೆ. ನನಗೆ ಬಂದಿರುವ ವಾದ್ಯ ತಬಲವನ್ನು ಕೈಯಿಂದ ನುಡಿಸುವ ವಾದ್ಯವಾಗಿದೆ. ಈ ತಬಲವನ್ನು ಮರದಿಂದ ತಯಾರಿಸುತ್ತಾರೆ. ಮುಂದಿನ ವಿಷಯವನ್ನು ವಂದನೆ. ನನಗೆ ಬಂದಿರುವ ವಾದ್ಯ ಹಾರ್ಮೋನಿಯಂ ಒಂದು ಕೀಬೋರ್ಡ್ನಲ್ಲಿ ವಾದ್ಯವಾಗಿದೆ. ಇದನ್ನು ಶಾಸ್ತ್ರೀಯ ಮತ್ತು ಭಕ್ತಿ ಸಂಗೀತದಲ್ಲಿ ಬಳಸುವರು. ಕಪ್ಪು ಮತ್ತು ಬಿಳಿ ಬಣ್ಣದ ಕೀಲಿಗಳನ್ನು ಒಳಗೊಂಡಿರುತ್ತದೆ. ಮುಂದಿನ ವಿಷಯ ಸಂಜನೆ. ನನಗೆ ಬಂದಿರುವ ವಾದ್ಯ ವೀಣೆ. ಇದೊಂದು ತಂತಿ ವಾದ್ಯ. ವೀಣೆಯಲ್ಲಿ ಸ್ವರ ವೀಣೆ ಮತ್ತು ರುದ್ರವೀಣೆ ಎಂಬ ವಿವಿಧ ರೂಪ ನೋಡಬಹುದು. ಮುಂದಿನ ವಿಷಯವನ್ನು ರಂಜಿತ ಹೇಳುತ್ತಾಳೆ. ನನಗೆ ಬಂದಿರುವ ವಾದ್ಯ ಡೊಳ್ಳು ಒಂದು ಕಟ್ಟಿಗೆಯಿಂದ ಮಾಡಿದ ವಾದ್ಯವಾಗಿದೆ. ಹಬ್ಬ ಮತ್ತು ಜಾತ್ರೆಯ ಸಂದರ್ಭದಲ್ಲಿ ಡೊಳ್ಳನ್ನು ಬಾರಿಸುವವರು. ಮುಂದಿನ ವಿಷಯವನ್ನು ರಂಜಿತ ಹೇಳುವರು. ನನಗೆ ಬಂದಿರುವ ವಾದ್ಯ ಕಹಳೆ. ಇದು ತಾಮ್ರದಿಂದ ಮಾಡಿರುತ್ತಾರೆ. ಇದು ಎಸ್ ಆಕಾರದಲ್ಲಿ ಇರುತ್ತದೆ. ಮುಂದಿನ ವಿಷಯವನ್ನು ಜ್ಯೋತಿ ಹೇಳುತ್ತಾರೆ. ನನಗೆ ಬಂದಿರುವ ವಾದ್ಯ ತಂಬೂರಿಯನ್ನು ತಬ್ರಾ ಎಂದು ಕರೆಯುವರು. ತಂಬೂರಿಯನ್ನು ಹಲಸಿನ ಮರದಿಂದ ತಯಾರಿಸುತ್ತಾರೆ. ತಂಬೂರಿಯು ಒಂದು ತಂತಿ ವಾದ್ಯವಾಗಿದೆ. ತಂಬೂರಿಯು ಮೇಲು ತುದಿ ನಾಗರೆಡೆ ಇಲ್ಲವೇ ಸಿಂಹದ ಮುಖವನ್ನು ಬಿಡಿಸುತ್ತಾರೆ. ಜನಪದ ವಾದ್ಯಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಂತ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದ.